ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ. ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಕತ್ತಲೆಯೊಳಗಿಂದ ಅಥವಾ ದುಷ್ಟನ ಕಾರ್ಗತ್ತಲೆಯೊಳಗಿಂದ ನಿಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾನೆ. ಒಂದು ಆತ್ಮೀಕವಾದ ಸೆರೆಮನೆಯಲ್ಲಿ ನೀವೆಲ್ಲರೂ ಇದ್ದೀರಿ. ಆ ಆತ್ಮೀಕವಾದ ಸೆರೆಮನೆಯಿಂದ ದೇವರು ಆತ್ಮೀಕವಾದ ಬೆಳಕು ಪರಲೋಕದೆಡೆಗೆ ಆತನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಬಿಡುಗಡೆ ಮಾಡಿದ್ದು ಯಾವುದರಿಂದ ಆತನು ಬಿಡುಗಡೆ ಮಾಡಿದನು? ಯಾವುದೋ ಒಂದು ವಸ್ತುವಿನಿಂದನ ಅಲ್ಲ ಪ್ರಿಯರೇ. ಆತನೇ ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು, ಆತನನ್ನು ನಂಬಿದಂತಹ ಪ್ರತಿಯೊಬ್ಬರನ್ನು, ನಂಬದೇ ಇರುವಂತಹ ಪ್ರತಿಯೊಬ್ಬರನ್ನೂ ಕೂಡ ಆತನೇ ಬಿಡುಗಡೆ ಮಾಡಿದ್ದಾನೆ. ಆದರೆ ಅವರು ಯಾವಾಗ ಅದನ್ನು ತಿಳಿದುಕೊಂಡು ರಕ್ಷಣೆ ಹೊಂದುತ್ತಾರೋ ಆಗ ಪರಿಪೂರ್ಣವಾದ ಬಿಡುಗಡೆ ಅವರ ಜೀವಿತದಲ್ಲಿ ನಡೆಯುತ್ತದೆ. ಅದಕ್ಕಾಗಿ ನಾವು ಈ ದಿನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 18 ಮತ್ತು 19ನೇ ವಚನ ಹೇಳ್ತದೆ. 19ನೇ ವಚನ ಹೇಳ್ತದೆ, ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಯಾವುದೋ ಒಂದು ವಸ್ತುವಿನಿಂದಲ್ಲ, ಯಾವುದೋ ಒಂದು ಪ್ರಾಣಿಯನ್ನು ಯಜ್ಞ ಅಥವಾ ಹೋಮ ಮಾಡುವುದರಿಂದ ಬಿಡುಗಡೆ ಮಾಡಲಿಲ್ಲ, ಅಥವಾ ಯಾವುದೋ ಒಂದು ಪ್ರಾಣಿಯನ್ನು ಯಜ್ಞ ಹೋಮ ಮಾಡುವುದರಿಂದ ಬಿಡುಗಡೆ ಆಗೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ಪಾಪಿಯಾಗಿದ್ದಾನೆ. ಆ ಪಾಪವನ್ನು ತೊಳೆಯಲಿಕ್ಕೆ ಯಾವುದೇ ಪ್ರಾಣಿಗಳ ರಕ್ತದಿಂದ ಪರಿಹಾರ ಆಗುವುದಿಲ್ಲ ಎಂಬುದಾಗಿ ಬೈಬಲ್ ಕರೆಕ್ಟಾಗಿ ಹೇಳ್ತದೆ. ಹಾಗಿರುವಾಗ ಯಾವ ಪರಿಶುದ್ಧ ರಕ್ತ ಬೇಕಾಗಿತ್ತು ಮನುಷ್ಯನ ಪಾಪಗಳನ್ನು ತೊಳಿಲಿಕ್ಕೆ ಅಥವಾ ಮನುಷ್ಯನನ್ನು ಬಿಡುಗಡೆ ಮಾಡಲಿಕ್ಕೆ? ದುಷ್ಟನ ಕತ್ತಲೊಳಗಿಂದ ಆತನೇ ಸೈತಾನನ ತನ್ನದೇ ಆದ ಕುತಂತ್ರಗಳನ್ನು, ತನ್ನದೇ ಆದ ಸೆಳೆತಗಳನ್ನು, ಅನೇಕ ವಿಚಾರದಲ್ಲಿ ಒಂದು ತಂತ್ರೋಪಾಯಗಳನ್ನು ಮಾಡಿ ಜನಗಳನ್ನು ತನ್ನದೇ ಆದ ಆತ್ಮೀಕವಾದ ಸೆರೆಮನೆಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು, ಆತನನ್ನು ತಿಳಿಯದೇ ಇರುವಂಥ ಪ್ರತಿಯೊಬ್ಬರನ್ನು ಹಿಡಿದಿಟ್ಟುಕೊಂಡಿದ್ದಾನೆ. ಅವರಿಗೆ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ ಕೃಪೆಯಿಂದ ನಮ್ಮನ್ನು ಅಥವಾ ನಿಮ್ಮನ್ನು ಆತನು ಬಿಡುಗಡೆ ಮಾಡಿದ್ದಾನೆ. ಯಾವುದೋ ಒಂದು ಬೆಳ್ಳಿ ಬಂಗಾರದಿಂದನೋ ಅಥವಾ ಒಂದು ವಜ್ರನೋ ಅಥವಾ ವೈಡೂರ್ಯನೋ ಅಥವಾ ಸಾವಿರಾರು ಕೋಟಿಗಟ್ಟಲೆ ದುಡ್ಡಿನಿಂದ ಅಲ್ಲವೇ ಅಲ್ಲ, ಅಥವಾ ಪ್ರಾಣಿಗಳಿಂದ ಅಲ್ಲವೇ ಅಲ್ಲ. ಪರಿಶುದ್ಧ ರಕ್ತ ಪ್ರಾಣಿಗಳಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಆ ಪರಿಶುದ್ಧ ರಕ್ತ ಅಂದರೆ ದೇವರು ಮಾತ್ರ ಪರಿಶುದ್ಧರಾಗಿದ್ದಾನೆ. ಆತನೇ ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧನಾದ ದೇವರೇ ತನ್ನ ಮಕ್ಕಳ ಪಾಪವನ್ನು ತೊಳಿಲಿಕ್ಕೆ, ತನ್ನ ಮಕ್ಕಳನ್ನು ಆತ್ಮೀಕವಾದ ಒಂದು ದುಷ್ಟವಾದ ಸೆರೆಮನೆಯಿಂದ ಬಿಡುಗಡೆ ಮಾಡಲಿಕ್ಕೆ ದೇವರೇ ಮನುಷ್ಯನಾದನು, ಅಥವಾ ಯೇಸು ಕ್ರಿಸ್ತನ ರೂಪದಲ್ಲಿ, ಮಾಂಸದ ರೂಪದಲ್ಲಿ ಬಂದನು. ಆ ಪರಿಶುದ್ಧನು ಕರ್ತನಾದ ಯೇಸು ಕ್ರಿಸ್ತನು, ಆತನಲ್ಲಿ ಯಾವುದೇ ಪಾಪ ಇರಲಿಲ್ಲ, ಯಾವುದೇ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ನೀತಿವಂತನಾಗಿದ್ದನು ಆತನು ಹುಟ್ಟಿದಾಗ ಪರಿಶುದ್ಧನಾಗಿಯೇ ಹುಟ್ಟಿದನು, ಜೀವಿಸಿದಾಗ ಪರಿಶುದ್ಧನಾಗಿಯೇ ಜೀವಿಸಿದನು, ಸೇವೆ ಮಾಡುವಾಗ ಪರಿಶುದ್ಧನಾಗಿಯೇ ಸೇವೆ ಮಾಡಿದನು, ಸಾಯುವಾಗಲೂ ಪರಿಶುದ್ಧನಾಗಿದ್ದನು. ಆತನು ಹುಟ್ಟಿನಿಂದ ಕೊನೆಯ ತನಕ ಇಡೀ ಸೇವೆ ಅಥವಾ 30 ವರ್ಷದ ತಂದೆ ತಾಯಿಯೊಟ್ಟಿಗೆ ಕುಟುಂಬದೊಟ್ಟಿಗಿದ್ದಂಥ ಜೀವಿತ, 3.5 ವರ್ಷದ ಸೇವೆಗಳು, ಅದ್ಭುತಗಳು, ಮಹತ್ಕಾರ್ಯಗಳು, ಶಿಷ್ಯರೊಟ್ಟಿಗೆ ಮಾಡಿದಂಥ ಅನೇಕ ವಿಚಾರಗಳು ಎಲ್ಲವೂ ಕೂಡ ಟೋಟಲ್ ಆತನ ಜೀವಿತ ಪರಿಶುದ್ಧವಾಗಿತ್ತು. ಯಾಕಂದರೆ ಆತನು ತಾನೇ ಪರಿಶುದ್ಧವಾದ ದೇವರಾಗಿದ್ದನು. ದೇವರೇ ಕರ್ತನಾದ ಯೇಸು ಕ್ರಿಸ್ತನ ರೂಪದಲ್ಲಿ ಈ ಲೋಕಕ್ಕೆ ಮನುಷ್ಯರ ಪಾಪಗಳನ್ನು ಅಥವಾ ಮನುಷ್ಯರನ್ನು ಕತ್ತಲೆಯಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಬಂದನು ಪ್ರಿಯರೇ. ಹಾಗಿರುವಾಗ ಆತನು ನಮಗೆ ಬಿಡುಗಡೆಯಾಗಿದ್ದು, ನಿಮಗೆ ಬಿಡುಗಡೆಯಾದದ್ದು ಯಾವುದೋ ವಸ್ತುಗಳು, ಪ್ರಾಣಿ ಪಕ್ಷಗಳು ಅಥವಾ ಇನ್ನೊಂದು ಯಾವುದೋ ಒಬ್ಬ ವ್ಯಕ್ತಿಯಿಂದನೋ ಅಲ್ಲವೇ ಅಲ್ಲ, ಪೂರ್ಣಾಂಗವಾದ ಯಜ್ಞದ ಕುರಿಮರಿಯ ರಕ್ತದಿಂದಲೋ ಎಂಬಂತೆ ಬೈಬಲ್ ಹೇಳ್ತದೆ. ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಪೂರ್ಣಾಂಗವಾದ ಯಜ್ಞದ ನಿಷ್ಕಳಂಕವಾದ ರಕ್ತ,
ಆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ಸುರಿಸಿದಂತಹ ರಕ್ತದಲ್ಲಿ ಯಾವುದೇ ಒಂದು ಕಳಂಕ ಇರಲಿಲ್ಲ. ಯಾಕಂದರೆ ಆತನು ಪರಿಶುದ್ಧನಾದ ದೇವರು, ಪರಿಶುದ್ಧನಾಗಿ ಹುಟ್ಟಿದನು, ಪರಿಶುದ್ಧನಾಗಿ ಜೀವಿಸಿದನು, ಪರಿಶುದ್ಧನಾಗಿ ಸತ್ತನು, ಪರಿಶುದ್ಧನಾಗಿ ಎದ್ದು ಬಂದಿದ್ದಾನೆ, ಪರಿಶುದ್ಧನಾಗಿ ಈಗಲೂ ಕೂಡ ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಪರಿಶುದ್ಧನಾದ ದೇವರು ಕಾರ್ಗತ್ತಲೆಯೊಳಗಿಂದ ಅಥವಾ ನರಕದಿಂದ ಆತನು ಬಿಡುಗಡೆ ಮಾಡಿದ್ದಾನೆ ಪ್ರಿಯರೇ. ಹಾಗಿರುವಾಗ ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಯೇಸು ಕ್ರಿಸ್ತನ ನಿಷ್ಕಳಂಕವಾದ ಅಮೂಲ್ಯವಾದ ರಕ್ತದಿಂದ. ಅಮೂಲ್ಯವಾದ ರಕ್ತ ಅಂದರೆ ಬೆಲೆ ಕಟ್ಟಲಾಗದ್ದು ವಿಶೇಷವಾದ ರಕ್ತ. ಆ ರೀತಿಯ ಪರಿಶುದ್ಧವಾದ ರಕ್ತ ಮನುಷ್ಯರ ಒಳಗಡೆ, ಮನುಷ್ಯನ ಶರೀರದಲ್ಲಿ ಇಲ್ಲವೇ ಇಲ್ಲ. ಮನುಷ್ಯನ ಶರೀರದಲ್ಲಿ ಹರಿಯುತ್ತಿರುವುದು ಅವರ ತಂದೆಯ ರಕ್ತ. ಆದರೆ ಯೇಸು ಕ್ರಿಸ್ತನು ತಂದೆಯಿಂದ ಹುಟ್ಟಲಿಲ್ಲ, ಡೈರೆಕ್ಟ್ ಆಗಿ ದೇವರಿಂದಲೇ ಹುಟ್ಟಿದವನಾಗಿದ್ದಾನೆ. ಹಾಗಿರುವಾಗ ಆತನು ಪರಿಶುದ್ಧನು, ಪರಿಶುದ್ಧನಾದ ದೇವರು. ಆತನು ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಪ್ರಿಯರೇ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯ ಅಮೂಲ್ಯವಾದ ರಕ್ತದಿಂದ. ಆ ರಕ್ತ ಈ ಭೂಮಿಯ ಮೇಲೆ ಸುರಿದಾಗ, ಕಲ್ವಾರಿ ಶಿಲುಬೆ ಮೇಲಿಂದ ಭೂಮಿಯು ಕೂಡ ಅನೇಕ ಪರಿಶುದ್ಧವಾಯಿತು ಎಂಬುದನ್ನು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಆ ರಕ್ತ ದೇವರೇ ನಾನು ಪಾಪಿ ಅಂತ ನನ್ನ ಜೀವಿತದಲ್ಲಿ ಒಪ್ಪಿಕೊಳ್ತೇನೆ, ನನ್ನ ಜೀವಿತದಲ್ಲಿ ಬಾ ಸ್ವಾಮಿ ಎಂದು ಹೇಳಿದಾಗ ಆ ರಕ್ತ ನಂಬಿಕೆಯ ಮೂಲಕ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ, ನಿಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಅಷ್ಟು ಮಾತ್ರ, ನಿಮ್ಮನ್ನು ವಿಶೇಷವಾಗಿ ನಿಮ್ಮನ್ನು ದುಷ್ಟನ ಕೈಯೊಳಗಿಂದ, ದುಷ್ಟನ ದೊರೆತನದಿಂದ, ದುಷ್ಟನ ಅಧಿಕಾರದಿಂದ, ದುಷ್ಟನ ಸೆರೆಮನೆಯೊಳಗಿಂದ ನಿಮ್ಮನ್ನು ಬಿಡುಗಡೆ ಆಗಿದೆ. ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಯೇಸು ಕ್ರಿಸ್ತನ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯ ರಕ್ತ. ಆತನೇ ಯಜ್ಞವಾದನು. ನಾವು ಯಾವುದೇ ಯಜ್ಞವನ್ನು ಮಾಡುವ ಅವಶ್ಯಕತೆ ಇಲ್ಲ, ಆತನೇ ಯಜ್ಞವಾದನು. ಈಗ ನಾವು ಏನು ಮಾಡಬೇಕು? ಆತನು ಕತ್ತಲೊಳಗಿಂದ ನಮ್ಮನ್ನು ಬೆಳಕಿಗೆ ತಂದಿದ್ದಾನಲ್ಲ, ತನ್ನ ರಕ್ತವನ್ನು ಸುರಿಸಿ ನಾವು ಈ ಲೋಕಕ್ಕೆ ಬೆಳಕಾಗಿ ಜೀವಿಸಬೇಕು, ಬೆಳಕಿನ ಕಾರ್ಯಗಳನ್ನು ತೋರಿಸಬೇಕು, ಬೆಳಗಿನವರ ಹಾಗೆ ಮಾತನಾಡಬೇಕು. ಬೆಳಕನ್ನು ಈ ಲೋಕದ ಅಂಧಕಾರದಲ್ಲಿ ನಮ್ಮ ಹಾಗೆ ಬಿಡುಗಡೆ ಆಗುವುದಕ್ಕಿಂತ ಮುಂಚೆ ನಾವು ಯಾವ ದುಷ್ಟನ ಕೈಯೊಳಗಿಂದ ಅಂಧಕಾರದಲ್ಲಿದ್ದೆವು, ಆ ರೀತಿ ಯಾರೆಲ್ಲ ಇದ್ದರೂ ಅವರಿಗೆ ನಾವು ಬೆಳಕಾಗಿ ಪ್ರಜ್ವಲಿಸಬೇಕಾಗಿದೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ನಿನ್ನ ಮೇಲೆ ಯೆಹೋವನ ತೇಜಸ್ಸು ಉದಯಿಸಿದೆ ಎಂಬುದಾಗಿ ಹೇಳ್ತದೆ ಪ್ರಿಯರೇ ದೇವರ ವಾಕ್ಯ. ಆಗಿರುವಾಗ ಏಳು ಪ್ರಕಾಶಿಸು, ನೀವು ಪ್ರಕಾಶಿಸಬೇಕಾಗಿದೆ. ಎಲ್ಲಿಯ ತನಕ ನೀವು ಪ್ರಕಾಶಿಸಿದ ಬೆಳಕನ್ನು ಇಟ್ಟುಕೊಂಡು ನೀವೇ ಆ ಒಂದು ಮನೆಯ ಒಳಗಡೆನೇ ಬೆಳಕಿಟ್ಕೊಳ್ಳೋದಲ್ಲ, ನಿಮ್ಮ ಬೆಳಕು ಪಕ್ಕದ ಮನೆಯವರಿಗೆ, ನಿಮ್ಮ ಊರಿನವರಿಗೆ, ನಿಮ್ಮ ರಿಲೇಷನ್ಗಳಿಗೆ, ನಿಮ್ಮ ದೇಶಕ್ಕೆ, ನಿಮ್ಮ ರಾಜ್ಯಕ್ಕೆ, ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ನಿಮ್ಮ ಬೆಳಕು ಪ್ರಸರಿಸಬೇಕು, ಪ್ರಜ್ವಲಿಸಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾನೆ. ಅದಕ್ಕಾಗಿಯೇ ನಿಮ್ಮನ್ನು ಕತ್ತಲೊಳಗಿಂದ ಬಿಡುಗಡೆ ಮಾಡಿದ್ದು, ಬೇರೆ ಉದ್ದೇಶಕ್ಕಾಗಿ ಅಲ್ಲ. ಒಂದು ದೇವರನ್ನು ನಂಬಿಕೊಂಡು ಹಾಗೆ ಕೂತ್ಕೊಳ್ಳಿಕ್ಕಲ್ಲ. ದೇವರು ಅದಕ್ಕೆ ಹೇಳು ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂದಿದೆ, ನಿನ್ನ ಮೇಲೆ ಬೆಳಕು ಬಂದಿದೆ, ಎದ್ದು ಪ್ರಕಾಶಿಸು. ಆ ಪ್ರಕಾಶಿಸಲಿಕ್ಕಾಗಿಯೇ ದೇವರು ನಿಮ್ಮನ್ನ ಅಂಧಕಾರದ ದ್ವನದಿಂದ ತನ್ನ ರಕ್ತವನ್ನೇ ಸುರಿಸಿ ಬಿಡುಗಡೆ ಮಾಡಿದ್ದಾನೆ. ಹಾಗಿರುವಾಗ ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳ್ರಿ ಪ್ರಿಯರೇ, ನಿಮ್ಮನ್ನು ನೀವು ತೀರ್ಮಾನ ಮಾಡಿಕೊಳ್ಳ್ರಿ, ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದು ಯಾವ ಉದ್ದೇಶಕ್ಕಾಗಿ? ಸುಮ್ಮನೆ ಹೀಗೆ ದೇವರನ್ನು ತಿಳಿದುಕೊಂಡು ಒಂದು ಸುಮ್ಮನೆ ಜೀವಿತವನ್ನು ಕಾಮನ್ನಾದ ಒಂದು ಸಾಮಾನ್ಯವಾದ ಜೀವಿತವನ್ನು ಜೀವಿಸಲಿಕ್ಕೋ ಅಥವಾ ದೇವರಿಗೋಸ್ಕರ ಪ್ರಜ್ವಲಿಸಲಿಕ್ಕೋ, ದೇವರಿಗೋಸ್ಕರ ಪ್ರಕಾಶಿಸಲಿಕ್ಕೋ ಎಂಬುದಾಗಿ ನೀವು ಆಲೋಚನೆ ಮಾಡಿರಿ. ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಕತ್ತಲೆಯೊಳಗಿಂದ, ಕತ್ತಲೆ ಇಲ್ಲುವಂತಹ ಜನರನ್ನು ಬಿಡುಗಡೆ ಮಾಡಲಿಕ್ಕೆ, ನಿಮ್ಮನ್ನೇ ಬಿಡುಗಡೆ ಮಾಡುವಂತಹ ವ್ಯಕ್ತಿಯನ್ನಾಗಿ ದೇವರು ಮಾರ್ಪಡಿಸಿದ್ದಾನೆ. ಅದನ್ನು ತಿಳಿದುಕೊಂಡು ಮುಂದೆ ಸಾಗರಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ನೀವು ನೆನಪಿಟ್ಟುಕೊಳ್ಳ್ರಿ, ನೀವು ಬಿಡುಗಡೆ ಆದದ್ದು ನಿಷ್ಕಳಂಕವಾದ ಯಜ್ಞದ ಕುರಿಮರಿಯ ರಕ್ತದಿಂದಲೋ ಎಂಬಂತೆ ಅಮೂಲ್ಯವಾದ ಕ್ರಿಸ್ತನ ರಕ್ತದಿಂದ ಎಂಬುದಾಗಿ ಬಲ್ಲಿರಲ್ಲವೇ ಎಂಬುದಾಗಿ 1 ಪೇತ್ರ 1ನೇ ಅಧ್ಯಾಯ 18-19 ವಚನ ಕ್ಲಿಯರ್ ಆಗಿ ಹೇಳ್ತದೆ ಪ್ರಿಯರೇ. ಹಾಗಿರುವಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಯಾಕಾಗಿ, ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಿದ್ದಾನೆ? ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕ, ಯಾರಿಗೂ ಸುವಾರ್ತೆ ಸಾರದೆ ಇರಲಿಕ್ಕಾಗಿ ಸುಮ್ಮನೆ ಬಿಡುಗಡೆ ಮಾಡಿದ್ದಾನ? ನಿಮ್ಮನ್ನೇ ಬಿಡುಗಡೆ ಮಾಡುವಂತಹ ವ್ಯಕ್ತಿ ನೀವೇ. ಕತ್ತಲೆಯಲ್ಲಿ ಇರುವಂತಹ ಜನಗಳಿಗೆ ಬಿಡುಗಡೆ ಮಾಡುವವರು. ಯಾಕಂದರೆ ಕ್ರಿಸ್ತನು ಈಗ ಇಲ್ಲ, ಎಲ್ಲಿದ್ದಾನೆ? ನಿಮ್ಮ ಒಳಗಡೆ ಇದ್ದಾನೆ. ನಿಮ್ಮ ಮೂಲಕ ತನ್ನ ಜನಗಳನ್ನು ಬಿಡುಗಡೆ ಮಾಡಲು ಆತನು ಸಿದ್ಧನಾಗಿದ್ದಾನೆ. ಆದರೆ ನೀವು ಸಿದ್ಧವಾಗಿರಬೇಕಷ್ಟೇ. ನೀವು ಆತನಿಗೆ ಒಪ್ಪಿಸಿಕೊಡುವಾಗ ಆತನು ನಿಮ್ಮ ಮೂಲಕ ತನ್ನ ಕಾರ್ಯಗಳನ್ನು ಮಾಡಲು ಈ ಲೋಕದಲ್ಲಿ ಸಿದ್ಧನಾಗಿದ್ದಾನೆ.
ದೇವರಿಗೆ ನೀವು ಒಪ್ಪಿಸಿಕೊಡ್ರಿ ಪ್ರಿಯರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ, ಹೌದು, ನೀನು ಬಿಡುಗಡೆ ಮಾಡಿದ್ದು ಬಂಗಾರ, ಬೆಳ್ಳಿ ಅಥವಾ ನಶಿಸಿ ಹೋಗುವಂಥ ಯಾವುದೇ ವಸ್ತುಗಳಿಂದ ಅಲ್ಲ ಸ್ವಾಮಿ ನಮ್ಮನ್ನ, ಅಥವಾ ಯಾವುದೋ ಪ್ರಾಣಿಗಳಿಂದ ಅಲ್ಲವ ಸ್ವಾಮಿ, ಯಾವುದೋ ಒಂದು ವಿಶೇಷವಾದ ವಸ್ತುಗಳಿಂದ ಅಲ್ಲವೇ ಅಲ್ಲ. ಹಾಗಿರುವಾಗ ದೇವರೇ, ನೀನು ಬಿಡುಗಡೆ ಮಾಡಿದ್ದು, ಓ ಕರ್ತನೆ, ನಿನ್ನ ಅಮೂಲ್ಯವಾದ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯ ಅಮೂಲ್ಯವಾದ ರಕ್ತದಿಂದ ಬಿಡುಗಡೆ ಮಾಡಿದೆ. ಕತ್ತಲೊಳಗಿಂದ ಬೆಳಕಿಗೆ, ಅಸತ್ಯದಿಂದ ಸತ್ಯಕ್ಕೆ. ಹಾಲೆಲೂಯ. ಅಸತ್ಯದಿಂದ ನಮ್ಮನ್ನು ಸತ್ಯಕ್ಕೆ ನಡೆಸಿದೆ. ಕಾರ್ಗತ್ತಲೆಯೊಳಗಿಂದ ಬೆಳಕಿನೆಡೆಗೆ ನಡೆಸಿದೆ. ಏಳು ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂತು. ಆಲ್ರೆಡಿ ನಿಮ್ಮ ಮೇಲೆ ಬೆಳಕು ಬಂದಿದೆ. ಆ ಬೆಳಕೆ ಕ್ರಿಸ್ತನಾಗಿದ್ದಾನೆ. ಯಾಕಂದರೆ ಬೆಳಕಾಗಿರುವ ನೀವು ಅಥವಾ ನಿಮ್ಮ ಮೂಲಕ ಕತ್ತಲೆಯಲ್ಲಿರುವಂಥ ಜನಗಳನ್ನು ಆತನ ರಾಜ್ಯದಕ್ಕೆ, ಆತನ ಸನ್ನಿಧಿಗೆ ತರಲಿಕ್ಕಾಗಿ ನಿಮ್ಮ ಮೇಲೆ ಆತನು ಬೆಳಕಾಗಿ ಉದಯಿಸಿದ್ದಾನೆ, ಬೆಳಕಾಗಿ ಬಂದಿದ್ದಾನೆ. ನೀವೇ ಬೆಳಕಾಗಿದ್ದೀರಾ. ಪ್ರಜ್ವಲಿಸಿರಿ ಪ್ರಿಯರೇ, ಪ್ರಜ್ವಲಿಸಿರಿ. ಆತನು ನಿಮ್ಮ ಬೆಳಕನ್ನು ಇನ್ನೂ ಹೆಚ್ಚು ಮಾಡ್ತಾನೆ. ನೀವು ಯಾವಾಗ ಬೆಳಕನ್ನು ತಿಳಿದುಕೊಂಡು ಪ್ರಜ್ವಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ, ನಿಮ್ಮ ಬೆಳಕನ್ನು ಆತನು ಇನ್ನೂ ಹೆಚ್ಚು ಮಾಡ್ತಾನೆ. ನಿಮ್ಮ ಮನೆಯೋ, ಕುಟುಂಬವೋ, ಹೊರಗಡೆ ಊರೋ, ನಿಮ್ಮ ಪಟ್ಟಣವೋ, ನಿಮ್ಮ ಸಿಟಿಯೋ, ನಿಮ್ಮ ರಾಜ್ಯವೋ, ನಿಮ್ಮ ದೇಶಕ್ಕಾಗಿಯೂ ಕೂಡ ದೇವರು ನಿಮ್ಮನ್ನು ಬೆಳಕಿನವರಾಗಿ ಅಥವಾ ಕತ್ತಲೆಯಲ್ಲಿರುವಂಥ ಜನಗಳನ್ನು ಸೈತಾನನ ದೊರೆತನದಿಂದ ಬಿಡುಗಡೆ ಮಾಡಲಿಕ್ಕಾಗಿ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ದೇವರು ಹಲ್ಲೆಲೂಯಾ, ಇವರನ್ನ ಆಶೀರ್ವಾದ ಮಾಡಪ್ಪ. ಓ, ಯಾರೆಲ್ಲ ತಿಳಿದುಕೊಂಡು ಕರ್ತನೇ ನನ್ನನ್ನು ಬಿಡುಗಡೆ ಮಾಡಿದ್ದು ಒಂದು ಉದ್ದೇಶದಿಂದ, ನನ್ನ ಕತ್ತಲಿರುವಂಥ ಜನಗಳನ್ನು ಬಿಡುಗಡೆ ಮಾಡಲಿಕ್ಕಾಗಿ ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. ಓ, ಯಾವುದೇ ವಸ್ತುಗಳಿಂದ ಅಲ್ಲ, ನಿನ್ನ ರಕ್ತದಿಂದಲೇ ಎಂಬುದಾಗಿ ತಿಳಿದುಕೊಂಡು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಪ್ಪ. ಇವರನ್ನ ಆಶೀರ್ವಾದ ಮಾಡು, ನಿನ್ನಲ್ಲಿ ಬೆಳೆಯಲಿಕ್ಕೆ ಸಹಾಯ ಮಾಡು. ಆ ಬಿಡುಗಡೆಯನ್ನು ಬಿಟ್ಟು ಕೊಡಬಾರ್ದು ಮತ್ತೆ ಸೈತಾನನಿಗೆ. ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡು ಪವಿತ್ರ ಆತ್ಮನೇ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.